ವಾಟ್ ಇಸ್ ದಿಸ್ ಕಾಂತ? ವಾಟ್ ಇಸ್ ದಿಸ್? ಐ ಡೋಂಟ್ ಲೈಕ್ ಇಟ್. ಐ ಡೋಂಟ್ ಲೈಕ್ ಇಟ್. ಏಪ್ರಿಲ್ನಲ್ಲಿ ಸರ್ಕಾರ ಬಿದ್ದಾಗುತ್ತೆ ಅಂತ ಏಪ್ರಿಲ್ ಫುಲ್ನ ಜನವರಿಲೇ ಮಾಡ್ತಾ ಇದ್ದಾರಲ್ಲ ಕಾಂತ. ವಾಟ್ ಇಸ್ ದಿಸ್? ವಾಟ್ ಇಸ್ ದಿಸ್? ತುಂಬಾ ಫಾಸ್ಟ್ ಇದಾರಲ್ವಾ ನಮ್ಮ ಎಡೇಜೆ. ಓಕೆ, ಐ ಲೈಕ್ ಇಟ್. ಆ ವಿಷಯ ಬಿಟ್ಟಾಕೊಡಿ ಯಾರು, ಬಿಟ್ಟಾಕ. ನಾವ್ ಯಾವಾಗ್ಲೂ ಸಾಮಾಜಿಕ ನ್ಯಾಯಕ್ಕೋಸ್ಕರನೇ ಹೋರಾಡ್ತಾ ಇರ್ತೇವೆ. ಲೈಕ್ ವೈಸ್ ನಮ್ ಥರನೇ ಇನ್ನೊಬ್ರಿದ್ದಾರೆ ಇಲ್ಲಿ, ವಾಟಾಳ್ ನಾಗಣ್ಣ. ಇವತ್ತು ಕೂಡ ಅವ್ರೇನೋ ಸ್ಟ್ರೈಕ್ ಮಾಡಿದಾರಂತೆ. ಬಾಯಲ್ಲಿ ಯಾಕೋಸ್ಕರ ಸ್ಟ್ರೈಕ್ ಮಾಡಿದ್ದಾರೆ, ಚಾಮರಾಜನಗರ ಬಂದ್ ಯಾಕೆ ಮಾಡ್ತಾರೆ ಅಂತ ಕೇಳ್ಕೊಂಬರೋಣ. ನಡೆ ಕಾಂತ ನಡೆ, ಹತ್ತು ಬೇಗ ಗಾಡೆ. ಏನಿದು ಎಲ್ಲೋ ಹಲಿಗೆ ಹೊಡ್ತಿದಾರಲ್ಲ? ಓಯ್ ನಗಣ! ನಾಗಣ್ಣನ ಕರೆದ್ರೆ ನಾಗಣ್ಣನ ಶಿಷ್ಯ ಕೈ ಎತ್ತಾನಲ್ರಿ. ಓಯ್ ನಗಣ! ಹಾ ಅಂತೂ ಕೈ ಎತ್ತಿದ್ರಪ್ಪ. ಹೊಡಿರಿ ಹಲಿಗಿ! ಓಕೆ, ಸ್ಟಾಪ್. ನಗಣ ಹೇಳ್ರಪ್ಪ, ಇವತ್ತೆದಕ್ಕೆ ಹಲಿಗೆ ಹೊಡೆದ್ರಿ? ಹೊರನಾಡ ಕನ್ನಡಿಗರ ಬಗ್ಗೆ ಸರ್ಕಾರಕ್ಕೆ ಪ್ರಾಮಾಣಿಕ ಚಿಂತನೆ ಇಲ್ಲ. ಅದು ಹಳೆ ಸುದ್ದಿ ಬಿಡ್ರಿ. ಸರಿ, ಮುಂದೆ ಹೇಳ್ರಿ. ಚಾಮರಾಜನಗರ ಗಡಿಯ ಅಂಚಿನಲ್ಲಿರುವ ಓಕೆ, 100ಕ್ಕೆ 100 ಗಂಡು ಮೆಟ್ಟಿದ ಕನ್ನಡದ ನೆಲ ಎಲ್ರಿ? ತಾಳ್ವಾಡಿಯಲ್ಲಿ. ಹಂಗ ಏನಾಯ್ತು? ಕನ್ನಡ ಸಂಪೂರ್ಣ ನಾಶ ಮಾಡ್ತಾ ಇದ್ದಾರೆ. ಯಾರ್ರಿ? ತಮಿಳುನಾಡು ಸರ್ಕಾರ. ಅವ್ರ ಏನ್ ಕಾಟ ಕೊಡೋ ಗೊತ್ತಿರಿ ಅವರು. ಇದುವರೆಗೂ ಕನ್ನಡ ಮೊದಲನೆಯ ಭಾಷೆ. ಕರೆಕ್ಟ್. ಇದುವರೆಗೂ ಕನ್ನಡ ಮೊದಲನೆಯ ಭಾಷೆ. ಮತ್ತ ಈಗ ಕನ್ನಡವನ್ನ ಕೆಳಗಿಳಿಸಿ ತಮಿಳನ್ನ ಮೊದಲನೇ ಭಾಷೆಯಾಗಿ ಮಾಡಿದ್ದಾರೆ. ಛೇ, ಎಂತ ಕೆಲಸ ಆಯ್ತ್ರಿ? ಆದ್ರೆ ತಮಿಳುನಾಡು ಸರ್ಕಾರ ಇತ್ತೀಚೆಗೆ ಏನ್ ಮಾಡ್ತಾರ್ರಿ? ತನ್ನ ವರ್ತನೆಯನ್ನು ಬದಲಾವಣೆ ಮಾಡಿ ತಾಳ್ವಾಡಿಯಲ್ಲಿ ಎಲ್ಲ ಕನ್ನಡ ಶಾಲೆಗಳಿಗೂ ತಮಿಳು ಉಪಾಧ್ಯಾಯರನ್ನು ನೇಮಿಸಿದ್ದಾರೆ. ಮತ್ತ ಕನ್ನಡವನ್ನ ಕಡೆಗಾಣಿಸಿದ್ದಾರೆ. ಅಲಾ ಇವ್ರ ಕನ್ನಡವನ್ನ ತಳ್ಳಿದ್ದಾರೆ. ಭಾರಿ ಆಯ್ತು ಬಿಡ್ರಪ್ಪ ಅವ್ರದ. ಕನ್ನಡಕ್ಕೆ 50 ಅಂಕಗಳು, ಮೊದಲು 100 ಅಂಕ ಇದ್ದದನ್ನ 50 ಮಾಡಿ. ಓಕೆರಪ್ಪ, 100 ಇದ್ದಿದ್ದನ್ನ 50 ಮಾಡಿ. ಮುಂದೆ ಅವ್ರು ಏನೇನ್ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅದನ್ನೆಲ್ಲ 120 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಹೇಳ್ರಪ್ಪ, ನೋಡೋಣ. ಎಷ್ಟು ಕನ್ನಡವನ್ನ ತುಳಿಬೇಕು, ಕನ್ನಡವನ್ನ ನಾಶ ಮಾಡಬೇಕು, ಕನ್ನಡಿಗರನ್ನ ಭಯ ಭೀತಿಯಿಂದ ನೋಡ್ಕೊಳ್ಬೇಕು. ಇದನ್ನ ತಮಿಳುನಾಡು ಸರ್ಕಾರ ಮಾಡ್ತಾ ಇದ್ದಾರೆ. ನಗಣ, ಇವ್ರು ಹಿಂಗೆಲ್ಲ ಪ್ಲಾನ್ ಮಾಡಿದ್ಮೇಲೆ ನಾವು ಸುಮ್ಮನೆ ಕೂರ್ಬಾರ್ದು. ಸರಿ, ಏನ್ ಮಾಡ್ಬೇಕಂತ ನೀವ ಹೇಳ್ರಿ. ತಮಿಳುನಾಡು ಸರ್ಕಾರದ ಕನ್ನಡ ವಿರೋಧಿ ನೀತಿಯನ್ನ ವಿರೋಧಿಸಿ 24ನೇ ತಾರೀಕು. ಸರಿ, ಯಾವಾಗ ಮಾಡೋದು? 24ನೇ ತಾರೀಕು. ಹಂಗ ಅಂದಾಗೆ ಟೈಮ್ ರೀ? ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಚಾಮರಾಜನಗರ ಬಂದ್. ಸೂಪರ್. ಚಾಮರಾಜನಗರ ಬಂದ್ ಮಾಡದ ಅಂದಂಗೆ ಟೈಮಿಂಗ್ ಏನಂದ್ರಿ? ಇನ್ನೊಂದ್ಸಲ ಹೇಳ್ರಿ. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ. ಇನ್ನು 15 ದಿವಸದೊಳಗಾಗಿ ತಮಿಳುನಾಡು ಸರ್ಕಾರ ಕನ್ನಡಕ್ಕೆ ಮೊದಲ ಸ್ಥಾನ ಕೊಡದೇ ಇದ್ರೆ ಏನ್ ಮಾಡೋದು? ಇಡೀ ರಾಜ್ಯಾದ್ಯಂತ ತೀವ್ರವಾದಂತ ಹೋರಾಟವನ್ನ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಓ ಕರೆಕ್ಟ್, ಇದೆಲ್ಲ ಇರ್ಲಿ. ಅಂದಾಗ ನಗಣ, ಈ ಕಾಸರಗೋಡು ವಿಚಾರ ಏನಾಯ್ತಪ್ಪ? ಕಾಸರಗೋಡ್ ಕರ್ನಾಟಕಕ್ಕೆ ಸೇರ್ಬೇಕು ಅಂತ ಹೇಳಿ ಓಕೆ ಮಹಜನ್ ವರದಿ ಕಾಯಂ ಆಗಿ ತೀರ್ಪು ಕೊಟ್ಟಿರುವಾಗ ನಮ್ಮ ಕೇಂದ್ರದ ಮಂತ್ರಿಗಳು ಒತ್ತಾಯ ಮಾಡ್ತಾ ಇಲ್ಲ. ಅವ್ರು ಬರೀ ನಿಧಿ ಮಾಡಕತ್ತಾರ ಬಿಡ್ರಿ. ಪ್ರಧಾನಿ ಬಳಿಗೆ ಹೋಗ್ಲಿಲ್ಲ. ಹೋಗಾಕ ಅವ್ರಿಗೆ ಟೈಮರ್ ಎಲ್ಲ ಐತ್ರಿ. ಲೋಕಸಭಾ ಸದಸ್ಯರು ಒತ್ತಾಯ ಮಾಡ್ಲಿಲ್ಲ ಕಾಸರಗೋಡನ್ನ ಕರ್ನಾಟಕ ಸೇರಿಸಬೇಕು ಅಂತ ಹೇಳಿ. ಓಕೆ ನಗಣ, ಇವರೆಲ್ಲ ಹಾಳಾಗಿ ಹೋಗ್ಲಿ. ಅಲ್ರಿ, ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡಕತ್ತದಂತ? ಕರ್ನಾಟಕ ಸರ್ಕಾರ ಕೋಮಾದಲ್ಲಿದ್ದಾರೆ. ಕರೆಕ್ಟ್. ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾರೆ. ಹಂಗ ಮತ್ತೆ ಆಗ್ತಡ ಹೊಡಿರಿ ಹಲಗಿ.